ಹಲೋ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ 4ನೇ ಸೆಮಿಸ್ಟರ್ನಲ್ಲಿ ಬರುವಂತಹ ಅವೇರ್ನೆಸ್ ಸಬ್ಜೆಕ್ಟ್ನ 5ನೇ ಟಾಪಿಕ್ ಬ್ಯಾಂಕಿಂಗ್ ಮೇಲೆ ಪ್ರಶ್ನೆ ಕೇಳಿದಾಗ ಯಾವ ರೀತಿ ಉತ್ತರವನ್ನು ಬರೀಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಮೊದಲನೇ ಪ್ರಶ್ನೆ, ವಿಚ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಇಶ್ಯೂಸ್ ನ್ಯೂ ಸೆಕ್ಯೂರಿಟಿ ಫಾರ್ ರೀಸೇಲ್? ಸೊ ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ ಭಾರತದಲ್ಲಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಆಗಿ ನ್ಯೂ ಸೆಕ್ಯೂರಿಟೀಸ್ನ ಹೊಸ ಭದ್ರತೆಗಳನ್ನ ಬಿಡುಗಡೆ ಮಾಡುವಂತ ಅಧಿಕಾರ ಇರುತ್ತೆ, ರೀಸೇಲ್ ಮಾಡಬಹುದು. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಎ ಫೈನಾನ್ಷಿಯಲ್ ಡಿಪಾಸಿಟರಿ ಇನ್ಸ್ಟಿಟ್ಯೂಷನ್? ಭಾರತದಲ್ಲಿ ಫೈನಾನ್ಷಿಯಲ್ ಡಿಪಾಸಿಟರ್ನ ಇನ್ವೆಸ್ಟ್ಮೆಂಟ್ ಮಾಡುವಂತ ಇನ್ಸ್ಟಿಟ್ಯೂಷನ್ ಯಾವುದು? ಸೇವಿಂಗ್ಸ್ ಬ್ಯಾಂಕ್. ಮೇನ್ ಫಂಕ್ಷನ್ ಆಫ್ ಕಮರ್ಷಿಯಲ್ ಬ್ಯಾಂಕ್, ವಾಣಿಜ್ಯ ಬ್ಯಾಂಕಿನ ಕಾರ್ಯ ಯಾವುದು? ಕ್ರೆಡಿಟ್ ಕ್ರಿಯೇಷನ್, ಕ್ರಿಯೇಟಿಂಗ್ ಕ್ರೆಡಿಟ್ ಫಂಡ್ಸ್. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಎ ಟೈಪ್ ಆಫ್ ಪ್ರಾಪ್ರಿಯೇಟರಿ ಬ್ಯಾಂಕ್? ಈ ಕೆಳಗಿನವುಗಳಲ್ಲಿ ಯಾವುದನ್ನ ಪ್ರಾಪ್ರಿಯೇಟರಿ ಬ್ಯಾಂಕ್ ಅಂತ ಕರಿತೀವಿ? ಸ್ಟ್ಯಾಟ್ಯೂಟರಿ ಬ್ಯಾಂಕ್ ನ ಪ್ರಾಪ್ರಿಯೇಟರಿ ಬ್ಯಾಂಕ್ ಅಂತ ಕನ್ಸಿಡರ್ ಮಾಡ್ತೀವಿ. ಹೂ ಇಸ್ ಚೆಕ್ ಡ್ರಾವರ್? ಸೊ ಬ್ಯಾಂಕು ಚೆಕ್ ನ ಡ್ರಾವರ್ ಮಾಡೋನು. ಟೆಲಿಗ್ರಾಫಿಕ್ ಮನಿ ಟ್ರಾನ್ಸ್ಫರ್ ಅಂದ್ರೆ ಏನು? ಥ್ರೂ ಕಮರ್ಷಿಯಲ್ ಬ್ಯಾಂಕ್. ಕಮರ್ಷಿಯಲ್ ಬ್ಯಾಂಕ್ ನಡುವೆ ಹಣ ವಹಿವಾಟು ನಡೆದಿರೋದನ್ನ ಟೆಲಿಗ್ರಾಫಿಕ್ ಮನಿ ಟ್ರಾನ್ಸ್ಫರ್ ಅಂತ ಕರೀತಾರೆ. ಅಂದ್ರೆ ಒಂದು ಕಮರ್ಷಿಯಲ್ ಬ್ಯಾಂಕ್ನಿಂದ ಮತ್ತೊಂದು ಕಮರ್ಷಿಯಲ್ ಬ್ಯಾಂಕಿಗೆ ಹಣ ವರ್ಗಾವಣೆ ಆಗುವುದನ್ನ ಟೆಲಿಗ್ರಾಫಿಕ್ ಮನಿ ಟ್ರಾನ್ಸ್ಫರ್ ಅಂತ ಕರೀತಾರೆ. ಎ ಬ್ಯಾಂಕ್ ಫಾರ್ ದ ಪೀಪಲ್, ಜನರಿಗೋಸ್ಕರ ಇರುವಂತ ಬ್ಯಾಂಕ್ ಯಾವುದು? ಕಮರ್ಷಿಯಲ್ ಬ್ಯಾಂಕ್. ವಾಟ್ ಕೈಂಡ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಆರ್ ಡೆವಲಪ್ಮೆಂಟ್ ಬ್ಯಾಂಕ್ಸ್? ಡೆವಲಪ್ಮೆಂಟ್ ಬ್ಯಾಂಕ್ಗಳು ಎಂಥ ಬ್ಯಾಂಕ್ಗಳು? ಎಮರ್ಜೆನ್ಸಿ ಲೆಂಡಿಂಗ್ ಬ್ಯಾಂಕ್ಗಳು. ನೆಕ್ಸ್ಟ್ ಪ್ರಶ್ನೆ, ಇಯರ್ ಐಸಿಐಸಿಐ ಸ್ಟಾರ್ಟೆಡ್? ಐಸಿಐಸಿಐ ಬ್ಯಾಂಕ್ ಸ್ಥಾಪನೆಯಾದ ವರ್ಷ 1955. ವಾಟ್ ಈಸ್ ದ ಬ್ಯಾಂಕ್ ಆಕ್ಟ್? ಪ್ರಸ್ತುತವಾಗಿ ನಡೀತಾ ಇರುವಂತಹ ಬ್ಯಾಂಕ್ ನ ಕಾಯ್ದೆ ಯಾವುದು? ಆಕ್ಟ್ 1949 ಬ್ಯಾಂಕಿಂಗ್ ಆಕ್ಟ್ ಪ್ರಕಾರ ಈಗಿನ ಬ್ಯಾಂಕ್ಗಳು ತಮ್ಮ ವ್ಯವಹಾರಗಳನ್ನು ನಡೆಸ್ತವೆ. ಬ್ಯಾಲೆನ್ಸ್ ಇನ್ ದ ಕರೆಂಟ್ ಅಕೌಂಟ್ ಆರ್ ಕ್ಲಾಸಿಫೈಡ್ ಆಸ್ ಡ್ಯಾಶ್ ಆಫ್ ದ ಫಾಲೋವಿಂಗ್? ಸೊ ಡಿಮ್ಯಾಂಡ್ ಡಿಪಾಸಿಟ್ಸ್ ಅಂತ ಕರಿತೀವಿ ಕರೆಂಟ್ ಅಕೌಂಟ್ ನಲ್ಲಿ ಇರುವಂತ ಬ್ಯಾಲೆನ್ಸ್ಗೆ. ವಾಟ್ ಈಸ್ ದ ನಂಬರ್ ಆಫ್ ಡಿಜಿಟ್ ಇನ್ IFSC ಕೋಡ್? ಸೊ IFSC ಕೋಡ್ ನಲ್ಲಿ ಎಷ್ಟು ಸಂಖ್ಯೆಗಳಿರುತ್ತೆ? 11 ಡಿಜಿಟ್ಸ್ ಇರುತ್ತೆ. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಎ ಡಿಜಿಟಲ್ ಟ್ರಾನ್ಸಾಕ್ಷನ್ ವ್ಯಾಲೆಟ್? ಸೊ ಕೆಳಗಿನವುಗಳಲ್ಲಿ ಯಾವುದು ಡಿಜಿಟಲ್ ಟ್ರಾನ್ಸಾಕ್ಷನ್ ವ್ಯಾಲೆಟ್ ಅಲ್ಲ? UPI ಡಿಜಿಟಲ್ ಟ್ರಾನ್ಸಾಕ್ಷನ್ ವ್ಯಾಲೆಟ್ ಅಲ್ಲ. ಎ ಬ್ಯಾಂಕ್ ವಿಲ್ ನಾಟ್ ಲೆಂಡ್ ಮನಿ ಅಗೇನೆಸ್ಟ್ ಎನಿ ಆಫ್ ದ ಫಾಲೋವಿಂಗ್? ಸೊ ಈ ಕೆಳಗಿನವುಗಳಲ್ಲಿ ಯಾವುದ್ರ ಮೇಲೆ ಬ್ಯಾಂಕ್ ಸಾಲವನ್ನ ಕೊಡೋದಿಲ್ಲ? ಲಾಟರಿ ಟಿಕೆಟ್ಗಳ ಮೇಲೆ ಸಾಲವನ್ನ ಕೊಡೋದಿಲ್ಲ. ಡೆಬಿಟ್ ಅಂಡ್ ಕ್ರೆಡಿಟ್ ಕಾರ್ಡ್ ಫಂಡ್ಸ್ ಆರ್ ಕಾಲ್ಡ್? ಸೊ ಡೆಬಿಟ್ ಮತ್ತು ಕ್ರೆಡಿಟ್ ಕಾರ್ಡ್ ನಲ್ಲಿರುವಂತಹ ಹಣವನ್ನ ಪ್ಲಾಸ್ಟಿಕ್ ಹಣ ಅಂತ ಕರಿತೀವಿ, ಪ್ಲಾಸ್ಟಿಕ್ ಮನಿ. ವಿಚ್ ಈಸ್ ದ ಕಾರ್ಡ್ ದಟ್ ಆಫರ್ಸ್ ಕ್ಯಾಶ್ ಆನ್ ಡೆಲಿವರಿ? ಸೊ ಕ್ಯಾಶ್ ಆನ್ ಡೆಲಿವರಿಗೆ ವ್ಯವಸ್ಥೆ ಮಾಡಿಕೊಡುವಂತಹ ಕಾರ್ಡ್ ಯಾವುದು? ಕ್ರೆಡಿಟ್ ಕಾರ್ಡ್. ಸೊ ಕ್ರೆಡಿಟ್ ಕಾರ್ಡ್ ಕ್ಯಾಶ್ ನ ಫೆಸಿಲಿಟಿ ಕೊಡುತ್ತೆ. ಪೇಮೆಂಟ್ ಪೀರಿಯಡ್ ಆಫ್ ಕ್ರೆಡಿಟ್ ಕಾರ್ಡ್? ಕ್ರೆಡಿಟ್ ಕಾರ್ಡ್ ನೀವು ತಗೊಂಡಿದ್ರೆ ಅದರ ಪೇಮೆಂಟ್ ಪೀರಿಯಡ್, ನೀವು ತಗೊಂಡಂತಹ ಸಾಲದ ಪಾವತಿ ಅವಧಿ ಯಾವುದಂದ್ರೆ 45 ದಿನದಿಂದ 60 ದಿನಗಳೊಳಗೆ ಪಾವತಿ ಮಾಡಬೇಕು. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಪ್ಲಾಸ್ಟಿಕ್ ಮನಿ? ಕೆಳಗಿನವುಗಳಲ್ಲಿ ಯಾವುದನ್ನ ಪ್ಲಾಸ್ಟಿಕ್ ಮನಿ ಅಂತ ಕರಿತೀವಿ? ಡೆಬಿಟ್ ಮತ್ತು ಕ್ರೆಡಿಟ್ ಕಾರ್ಡ್ಗಳನ್ನ ಪ್ಲಾಸ್ಟಿಕ್ ಮನಿ ಅಂತ ಕರಿತೀವಿ. ಹೂ ಹ್ಯಾಸ್ ರೈಟ್ ಟು ಇಶ್ಯೂ ಅಂಡ್ ಇಶ್ಯೂಸ್ ನೋಟ್ಸ್? ಸೊ ಯಾರಿಗೆ ನೋಟುಗಳನ್ನ ಬಂದ್ ಮಾಡುವಂತ ಅಧಿಕಾರ, ಚಲಾವಣೆಗೆ ತರುವಂತ ಅಧಿಕಾರ ಇದೆ? ರಿಸರ್ವ್ ಬ್ಯಾಂಕಿಗೆ ಇದೆ. ಬೈ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಎಸ್ಟಾಬ್ಲಿಷ್ಡ್ ಇನ್ 1921. ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಯಾವಾಗ ಸ್ಥಾಪನೆ ಆಗಿದೆ? 1921 ಒಳಗೆ ಸ್ಥಾಪನೆ ಆಗಿದೆ. ಹೌ ಮೆನಿ ಬ್ಯಾಂಕ್ಸ್ ವರ್ ನ್ಯಾಷನಲೈಸ್ಡ್ ಇನ್ ಇಂಡಿಯಾ ಫ್ರಮ್ 1969 ಟು 1991? 1969ರಿಂದ 1991ರವರೆಗೆ ಎಷ್ಟು ಬ್ಯಾಂಕ್ಗಳನ್ನ ರಾಷ್ಟ್ರೀಕೃತಗೊಳಿಸಲಾಗಿತ್ತು? ಮೋರ್ ದ್ಯಾನ್ 25. 25 ಬ್ಯಾಂಕ್ಗಳಿಗಿಂತ ಹೆಚ್ಚು ಬ್ಯಾಂಕ್ಗಳನ್ನ ರಾಷ್ಟ್ರೀಕೃತ ಬ್ಯಾಂಕುಗಳಾಗಿ ಘೋಷಣೆ ಮಾಡಲಾಯಿತು. ಇಫ್ ದ ಬ್ಯಾಂಕ್ ಆರ್ ಮೇಕಿಂಗ್ ಪ್ರಾಫಿಟ್ ಅಂಡ್ ಡೀಲಿಂಗ್ ವಿತ್ ದ ಮನಿ ಅಂಡ್ ಕ್ರೆಡಿಟ್ ಆರ್ ಕಾಲ್ಡ್ ಆಸ್? ಸೊ ಅದರಿಂದ ಅಂತ ಬ್ಯಾಂಕ್ಗಳಿಗೆ ಏನಂತ ಕರೀತಾರೆ ಅಂದ್ರೆ, ಡಿಪಾಸಿಟ್ ನ ತಗೊಂಡು ಪ್ರಾಫಿಟ್ ಮಾಡ್ಕೊಳ್ಳುವಂತ ಅಥವಾ ಆ ಹಣವನ್ನೇ ಸಾಲವಾಗಿ ನಿರ್ಮಾಣ ಮಾಡುತ್ತಿರುವಂತಹ ಬ್ಯಾಂಕುಗಳಿಗೆ ಕಮರ್ಷಿಯಲ್ ಬ್ಯಾಂಕ್, ವಾಣಿಜ್ಯ ಬ್ಯಾಂಕುಗಳಂತ ಕರಿತೀವಿ. ದ ಡಿಪಾಸಿಟರ್ ಈಸ್ ರಿಕ್ವೈರ್ಡ್ ಟು ಡಿಪಾಸಿಟ್ ಎ ಫಿಕ್ಸ್ಡ್ ಅಮೌಂಟ್ ಆಫ್ ಮನಿ ಎವ್ರಿ ಮಂತ್ ಫಾರ್ ದ ಸ್ಪೆಸಿಫೈಡ್ ಪೀರಿಯಡ್ ಈಸ್ ಕಾಲ್ಡ್ ಆಸ್? ಯಾವ್ದಾದ್ರು ಒಬ್ಬ ಹೂಡಿಕೆದಾರನಿಗೆ ಪ್ರತಿ ತಿಂಗಳು FD ಯಲ್ಲಿ ಇಷ್ಟು ಅಮೌಂಟ್ ಇಡಬೇಕಂತ ಕಂಡೀಷನ್ ಇಟ್ರೆ ಅದಕ್ಕೆ ಏನಂತ ಕರಿತೀವಿ? ರಿಕರಿಂಗ್ ಡಿಪಾಸಿಟ್ ಅಕೌಂಟ್ ಅಂತ ಕರಿತೀವಿ. ಇಫ್ ನಾನ್ ಅಕೌಂಟ್ ಹೋಲ್ಡರ್ ಕ್ಯಾನ್ ಓಪನ್ ಅಕೌಂಟ್ ದ ಸ್ಕೀಮ್ ಈಸ್ ಕಾಲ್ಡ್? ಸೊ ನಾನ್ ಅಕೌಂಟ್ ಹೋಲ್ಡರ್ ಅಕೌಂಟ್ ನ ಓಪನ್ ಮಾಡೋದಕ್ಕೆ ಪ್ರಧಾನ ಮಂತ್ರಿ ಜನಧನ್ ಯೋಜನಾ ಅಂತ ಕರಿತೀವಿ. ಹೂ ಸೂಪರ್ವೈಸಸ್ ಆಲ್ ಬ್ಯಾಂಕ್ ಇನ್ ಇಂಡಿಯಾ? ಭಾರತದಲ್ಲಿ ಎಲ್ಲಾ ಬ್ಯಾಂಕುಗಳನ್ನ ಯಾರು ಸೂಪರ್ವೈಸರ್ ಮಾಡ್ತಾರೆ? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಎಲ್ಲಾ ಬ್ಯಾಂಕುಗಳ ಹೆಡ್. ಸೊ ಇದಿಷ್ಟು ಈ ಟಾಪಿಕ್ ನಲ್ಲಿ ಬರುವಂತಹ ಪ್ರಶ್ನೆಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.